ಸಮಾಜ ಬದಲಾಗಿಲ್ಲ, ಸಮಾಜ ಬದಲಾಗಿಲ್ಲ ಅಂತೀವಿ. ಏನಿವಾಗ 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 ಅಹಂಕಾರವನ್ನ ತೊರೆದು ಮಮಕಾರವನ್ನ ಉಳಿಸಿಕೊಳ್ಳೋದು ತುಂಬಾ ಮುಖ್ಯ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್. ಯಾರಿಗಾದ್ರೂ ಬುದ್ಧಿ ಹೇಳಿ, ಒಳ್ಳೇದ್ ಮಾಡ್ರಿ, ಮಾಡ್ತಿರೋ ಕೆಟ್ಟ ಕೆಲಸನ ತಡೀರಿ. ಅಥವಾ ಏನಾದ್ರೂ ಯಾರಿಗಾದ್ರೂ ಅವರು ಒಳ್ಳೇದಕ್ಕೆ ಏನಾದ್ರೂ ಹೇಳಕ್ ಹೋದ್ರೆ ಅವ್ರೇನ್ ಹೇಳ್ತಾರೆ ಗೊತ್ತಾ? ಏನಿವಾಗ ಅಂತ. ಹೌದು ಸ್ನೇಹಿತರೆ, ಏನಿವಾಗ? ನಾನು ಹೇಳ್ತೀನಿ, ಒಬ್ರಿಗೆ ಕೆಟ್ಟದಾಗೋದನ್ನ ತಪ್ಪಿಸೋಕೆ ಹೋದ್ರೆ ಏನಿವಾಗ ಅಲ್ವಾ? ಸ್ನೇಹಿತರೆ, ಅಪ್ಪ ಅಮ್ಮ ತನ್ನ ಮಕ್ಕಳಿಗೆ ಒಳ್ಳೆ ಹುಡುಗರು ಸಹವಾಸ ಮಾಡಿ, ಜೊತೆಲಿರೋ ಹುಡುಗರು ಫ್ರೆಂಡ್ಸು ಅವ್ರ ನಡವಳಿಕೆ ಮಾತಾಡೋ ರೀತಿ ಸರಿ ಇಲ್ಲ ಕೊಂಡ್ರು ಅಂದ್ರೆ ಮಕ್ಕಳು ಅವರೇನು ಕೆಟ್ಟೋರಲ್ಲ, ಏನಿವಾಗ ಅಂತಾರೆ. ಯಾರೋ ಬರ್ತಾನೆ ನಮ್ಮ ಗಾಡಿಗೆ ಗುದಿತಾನೆ, ಮಾಡಿರೋ ತಪ್ಪಿಗೆ ಅಟ್ಲೀಸ್ಟ್ ಸಾರಿ ಕೇಳದೆ ನಮಗೆ ಹೇಳ್ತಾನೆ, ಏನಿವಾಗ, ಯಾರು ಕರ್ಸ್ತೀಯೋ ಕರ್ಸು ಅಂತ. ಹಂಗೆ ಪಬ್ಲಿಕ್ನಲ್ಲಿ ಯಾರೋ ಮಾಡ್ತಾ ಇರ್ತಾನೆ, ಏನಪ್ಪ ಇದು ಮಾಡೋದು ಸರಿನಾ ಇಲ್ಲಿ ಅಂತ ಅಂದ್ರೆ ಅವನು ಹೇಳ್ತಾನೆ, ಏನಿವಾಗ ಅಂತ. BMTC ಬಸ್ಸಲ್ಲಿ ಕಿಟಕಿ ಸೈಡ್ ಕೂತಿದ್ದ ವ್ಯಕ್ತಿ ಪಾನ್ ಮಸಾಲವನ್ನ ಕಿಟಕಿಯಿಂದ ಆಚೆ ಉಗಿತಾನೆ. ಹಂಗೆ ಮಾಡಬಾರ್ದಪ್ಪ, ಯಾರ ಮೇಲಾದ್ರೂ ಬಿದ್ದರೆ ಅಂದ್ರೆ ಅವನು ಹೇಳ್ತಾನೆ, ಏನಿವಾಗ ಅಂತ. ನಾವು ನೋಡಿದ್ದೀವಿ, ಗೌರ್ಮೆಂಟ್ ಆಫೀಸ್ ಅಂದ್ರೆ ಸರ್ಕಾರಿ ಕಚೇರಿಗೆ ಹೋಗಿ ಅಂದ್ರೆ ನಮ್ದೇನಾದ್ರೂ ಕೆಲಸ ಆಗ್ಬೇಕು ಅಂದ್ರೆ ತಿಂಗಳಾನುಗಟ್ಲೆ ಕಾಯಿಸ್ತಾರೆ. ಯಾಕ್ರಿ ಲೇಟ್ ಮಾಡ್ತೀರಾ, ಕಂಪ್ಲೇಂಟ್ ಮಾಡ್ತೀನಿ ಅಂದ್ರೆ ಅವರು ಹೇಳ್ತಾರೆ, ಏನಂತ, ಏನಿವಾಗ ಅಂತ. ಇನ್ನೊಂದೇನಂದ್ರೆ, ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕೊಂಡು ಓಡಿಸಪ್ಪ ಅಂದ್ರೆ ಆ ಹುಡುಗನು ಹೇಳ್ತಾನೆ, ಹಾಕೊಳ್ದೇ ಇದ್ರೆ ಏನಿವಾಗ ಅಂತಾನೆ. ಇನ್ನು ನಮ್ಮ ಕಾಲೇಜ್ ಹುಡುಗರು ಕ್ಲಾಸ್ ಬಂಕ್ ಮಾಡಿ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಪಾರ್ಕ್ನಲ್ಲೇ ಇರುವಂತಹ ನಮ್ಮ ಕಾಲೇಜ್ ಹೈಕ್ಳಿಗೆ, ಯಾಕ್ರೋ ಇಲ್ಲಿ ಬಂದು ಕೂತ್ಕೊಂತೀರಾ, ಕ್ಲಾಸಲ್ಲಿ ಹೋಗಿ ಕೂತ್ಕೊಟ್ರು ಅಂದ್ರೆ ಅವರು ಹೇಳ್ತಾರೆ, ಅದೆಲ್ಲ ನಿಮ್ಗೆ ಯಾಕೆ, ಏನಿವಾಗ ಅಂತ. ಇದೆಲ್ಲ ಬಿಡಿ, ನಿಮ್ಗೆಲ್ಲ ಗೊತ್ತಿರೋದೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಎಲೆಕ್ಷನ್ ಟೈಮಲ್ಲಿ ಕಲೆಕ್ಷನ್ ಮಾಡಿಕೊಂಡು ಕಿಕ್ಕಲ್ಲಿ ಹೋಗಿ ಓಟ್ ಹಾಕಿ ಬಂದವಂಗೆ ಒಳ್ಳೆ ವ್ಯಕ್ತಿಗೆ, ಕೆಲಸ ಮಾಡೋ ವ್ಯಕ್ತಿಗೆ ಓಟ್ ಹಾಕಿ, ದುಡ್ಡು ತಗೊಂಡು ಓಟ್ ಹಾಕಬಾರ್ದು ಅಂತ ಹೇಳಿದ್ರು ಅವನು ಹೇಳ್ತಾನೆ, ಏನಿವಾಗ ಅಂತ. ಹೌದು ರೀ, ನಾನು ಹೇಳ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಮಾತು, ಒಳ್ಳೆ ಬದುಕಿನ ದಾರಿಗೆ ಬೇಕಾದ ಮಾರ್ಗದರ್ಶನ ಕೊಟ್ರೆ ಏನಿವಾಗ ಅಂತೀನಿ. ಏನಂತೇಳಿ, ಏನಿವಾಗ ಅಂತೀನಿ. ಸ್ನೇಹಿತರೆ, ನಾನು ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ನೀವು ಕೂಡ ನನ್ನ ವಿಡಿಯೋನ ಸ್ಕಿಪ್ ಮಾಡ್ತೀರಾ. ಸ್ಕಿಪ್ ಮಾಡ್ತೀನಿ ಏನಿವಾಗ ಅಂತ ಹೇಳಲೇಬೇಡಿ. ಓಕೆ ಸ್ನೇಹಿತರೆ, ಒಳ್ಳೇದು ಬೇಡವೇ ಬೇಡವಾ, ಬರೀ ಕೆಟ್ಟದ್ದೇ ಬೇಕಾ? ಯಾಕೆ? ಕೆಟ್ಟದ್ರಲ್ಲಿ ದುಡ್ಡಿದ್ಯಾ? ಕಷ್ಟಪಟ್ಟು ದುಡಿದ್ರೆ ದುಡ್ಡು ಸಿಗಲ್ವಾ? ಎಲ್ರಿಗೂ ಹೊಟ್ಟೆ ಉರ್ಸಿನೇ ಜೀವನ ಮಾಡ್ಬೇಕಾ? ತಮ್ಮ ಪಾಡಿಗೆ ನಾವು ಇದ್ದು ಜೀವನ ಮಾಡೋಕ್ಕೆ ಆಗೋದಿಲ್ವಾ? ಹೇಳಿ ಸ್ನೇಹಿತರೆ, ನಾವು ಎಂತಹ ಕಾಲಘಟ್ಟದಲ್ಲಿ ಇದ್ದೇವೆ ಅಂದ್ರೆ, ಒಳ್ಳೇದು ಅಂದ್ರೆ ಅದು ಅಸಹ್ಯಕರ ಅನ್ನೋ ಪರಿಸ್ಥಿತಿಗೆ ಈ ಸಮಾಜ ಬಂದು ತಲುಪಿದೆ ಅಲ್ವಾ? ಆದ್ರೆ ಒಳ್ಳೇದು ಅಂದ್ರೆ ಅದು ಬರೀ ಮುಖವಾಡದ ವಸ್ತುವಾಗಿಯೇ ಉಳಿದ್ಕೊಂಡ್ಬಿಟ್ಟಿದೆ. ಬಿಟ್ಟು ಬಿಡಿ ಏನಿವಾಗ ಅನ್ನೋ ಮನಸ್ಥಿತಿನ. ಯಾರಾದ್ರೂ ಏನಾದ್ರೂ ಹೇಳುವಾಗ ಮೊದಲು ಅದನ್ನ ಕೇಳಿಸ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳೋಣ. ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಯೋಚಿಸೋಣ. ಮನುಷ್ಯನಿಗೆ ತನ್ನ ಮನಸ್ಸಿನ ಅವಲೋಕನ ಅತ್ಯವಶ್ಯಕವಾಗಿದೆ. ಸಮಾಜ ಬದಲಾಗಿಲ್ಲ, ಸಮಾಜ ಬದಲಾಗಿಲ್ಲ ಅಂತೀವಿ. ಸಮಾಜ ಬದಲಾಗಬೇಕು ಅಂದ್ರೆ ನಾನು ನನ್ನ ಮನಸ್ಸನ್ನ ಮೊದಲು ಅವಲೋಕನ ಮಾಡಬೇಕು. ಏನಾದ್ರೂ ಕೊರತೆ ಇದ್ರೆ ನಂತರ ಬದಲಾಯಿಸ್ಕೊಳ್ಬೇಕು. ಆಮೇಲೆ
ಅದನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಆಗ್ಲೇನೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಗೋದು. ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವ ಪ್ರಕಾಶಮಾನವಾಗಿ ಹೊಳೆಯೋದು. ಅಂದ್ರೆ ನಾವು ಸಮಾಜದಲ್ಲಿ ಶೈನ್ ಆಗ್ತೀವಿ. ಸ್ನೇಹಿತರೆ, ಏನಿವಾಗ ಅಂತ ಸುಲಭವಾಗಿ ಹೇಳ್ಬೋದು, ಆದರೆ ಆ ಪದ ಹೇಳುವಂತಹ ನಾಲಿಗೆ ಶುದ್ಧತೆಯನ್ನ ಕಾಪಾಡಿಕೊಂಡಿರಬೇಕು. ಅದಕ್ಕಿಂತ ಮೊದಲು ನಮ್ಮ ಮನಸ್ಸನ್ನ ಶುದ್ಧವಾಗಿರಿಸ್ಕೊಳ್ಬೇಕು. ಏನಿವಾಗ ಅಂತ ಅಹಂಕಾರದಲ್ಲಿ ತನ್ನ ವ್ಯಕ್ತಿತ್ವ ಶುರುವಾಗಿ ಆ ವ್ಯಕ್ತಿ ಕೊನೆ ಉಸಿರು ಎಳೆಯೋ ಸಮಯದಲ್ಲಿ ಏನಾಯ್ತು ನಿಮ್ಗೆ ಅಂತ ಅನ್ನೋರು ಯಾರೂ ಇರೋದಿಲ್ಲ. ನಿಜ ಅಲ್ವಾ? ಆ ವ್ಯಕ್ತಿ ಸತ್ತ ಮೇಲೆ ಜನರು ಏನಿವಾಗ ಅನ್ನೋನಿಗೆ ಏನಾಯ್ತು ಇವಾಗ ಅಂತ ಆಡ್ಕೊಂಡು ಮಾತಾಡಿದ್ರು ಅಚ್ಚರಿ ಇಲ್ಲ. ಸ್ನೇಹಿತರೆ, ಏನಿವಾಗ ಅನ್ನೋ ಪದವನ್ನ ಅಹಂಕಾರ ಪದಕ್ಕೆ ನಾನು ಸಮಾನಾರ್ಥಕವಾಗಿ ಅಂದ್ರೆ ಪರ್ಯಾಯವಾಗಿ ಬಳಸಿದ್ದೇನೆ ಅಷ್ಟೆ. ಅಹಂಕಾರವನ್ನ ತೊರೆದು ಮಮಕಾರವನ್ನ ಉಳಿಸಿಕೊಳ್ಳೋದು ತುಂಬಾ ಮುಖ್ಯ. ನಾವು ನಮ್ಮ ಮನಸ್ಸನ್ನ ಶುದ್ಧಗೊಳಿಸಿಕೊಂಡು ಒಳ್ಳೆಯದನ್ನೇ ಆಲಿಸೋಣ, ಒಳ್ಳೆಯದನ್ನೇ ನೋಡೋಣ, ಒಳ್ಳೆಯದನ್ನೇ ಮಾತಾಡೋಣ. ಅಷ್ಟೇ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಂತಹ ವಿಷಯಗಳು ಎಲ್ಲರಿಗೂ ಅತ್ಯಗತ್ಯ. ನನ್ನಿಂದ ಅಲ್ಲ, ನಮ್ಮೆಲ್ಲರಿಂದ ಈ ಸಮಾಜವನ್ನು ಬದಲಾಯಿಸೋಕೆ ಸಾಧ್ಯ. ಧನ್ಯವಾದ.